ನಮಗೆಲ್ಲ ಗೊತ್ತಿರೋ ಹಾಗೆ ಯೂನಿವರ್ಸ್ ಇಸ್ ಫುಲ್ ಆಫ್ ಬಿಲಿಯನ್ಸ್ ಆಫ್ ಗ್ಯಾಲಕ್ಸೀಸ್ ಆ್ಯಂಡ್ ಒಂದೊಂದು ಗ್ಯಾಲಕ್ಸಿ ಒಳಗೇನೂ ಬಿಲಿಯನ್ಸ್ ಆಫ್ ಸ್ಟಾರ್ಸ್ ಇದೆ ಆ್ಯಂಡ್ ಎಲ್ಲ ಸ್ಟಾರ್ಸಿಗೂ ಅದರದೇ ಆದಂತಹ ಪ್ಲ್ಯಾನೆಟ್ಸ್ ಇದೆ. ಯಪ್ಪ, ಎಷ್ಟೊಂದು ಇದೆಯಲ್ವ ಯೂನಿವರ್ಸ್ನಲ್ಲಿ. ಬಟ್ ಇಷ್ಟೊಂದು ಪ್ಲ್ಯಾನೆಟ್ಸ್ನಲ್ಲಿ ಒಂದು ಏಲಿಯನ್ ಕೂಡವ ಇಲ್ಲ. ಯಾಕೆ ನಾವು ಇನ್ನೂ ಒಂದು ಏಲಿಯನ್ನ ಕೂಡ ಕಂಡುಹಿಡ್ದಿಲ್ಲ? ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್ ನಮಗಿರುವಂತಹ ಫಸ್ಟ್ ಪ್ರಾಬ್ಲಮೇ ಡಿಸ್ಟೆನ್ಸ್. ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ ನಾನೊಂದು ನ್ಯೂಸ್ ಓದಿದ್ದೆ. ನಾವು ಏಲಿಯನ್ಸ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೋಸ್ಕರ 1977ನಲ್ಲಿ ವಾಯೇಜರ್ 1ನ ಸ್ಪೇಸ್ನೊಳಗೆ ರಿಲೀಸ್ ಮಾಡಿದ್ವಿ. ಅದು ಈಗಲೂ ಸಮೇತ 2026ಅಲ್ಲೂ ಸ್ಪೇಸ್ನಲ್ಲಿ ಹೋಗ್ತಾನೇ ಇದೆ. ಲೇಟೆಸ್ಟ್ ನ್ಯೂಸ್ ಪ್ರಕಾರ ಅದು ಈ ನವೆಂಬರಿಗೆ 16 ಬಿಲಿಯನ್ ಮೈಲ್ಸ್ ಸ್ಪೇಸ್ನೊಳಗೆ ಹೋಗಿದೆ. 16 ಬಿಲಿಯನ್ ಮೈಲ್ಸ್ ಅಂದರೆ ಒಂದು ಲೈಟ್ ಡೇ. ಅಂದರೆ ಲೈಟ್ ಒಂದು ದಿನದಲ್ಲಿ ಹೋಗುವಂಥದ್ದನ್ನು ನಾವು 49 ವರ್ಷ ತಗೊಂಡಿದ್ದೀವಿ ಹೋಗಲಿಕ್ಕೆ. ದುರಾದೃಷ್ಟವಾಗಿ ನಮ್ಮ ಪಕ್ಕದಲ್ಲಿರುವಂತಹ ಆಂಡ್ರೋಮೆಡಾ ಗ್ಯಾಲಕ್ಸಿ 2.5 ಮಿಲಿಯನ್ ಲೈಟ್ ಇಯರ್ಸ್ ದೂರದಲ್ಲಿದೆ. ಅಷ್ಟೊಂದು ದೂರನ ಮನುಷ್ಯರು ಹೋಗಬೇಕು ಅಂದರೆ ಯಪ್ಪ ಬೇಡ ಬಿಡಿ. ಬೇಸಿಕಲಿ ಇದು ನಾವು ನಮ್ಮ ಮನೆ ಒಳಗಡೆ ಕೂತ್ಕೊಂಡು ಪಕ್ಕದ ಮನೆಯಲ್ಲಿ ಯಾರಾದರೂ ಇದ್ದಾರಾ ಅಂತ ಹೇಳಿ ನೋಡ್ದಂಗೆ. ಮನೆ ಒಳಗಡೆ ಕೂತ್ಕೊಂಡು ನೋಡಿದರೆ ಹೇಗೆ ಗೊತ್ತಾಗುತ್ತೆ? ಅಟ್ಲೀಸ್ಟ್ ಅಂಗಳದವರೆಗಾದರೂ ಹೋಗಬೇಕಲ್ವಾ? ಸೊ ಈ ಡಿಸ್ಟೆನ್ಸೇ ಪ್ರಾಬ್ಲಮ್ಮು. ನಮ್ಮ ತುಂಬ ಪಕ್ಕದಲ್ಲಿರುವಂತಹ ಸ್ಟಾರೇ ಪ್ರಾಕ್ಸಿಮಾ ಸೆಂಚುರಿ. ಇದುವೇ 4 ಲೈಟ್ ಇಯರ್ಸ್ ದೂರದಲ್ಲಿದೆ. ಸೊ ನಮಗೆ ಅದನ್ನೆಲ್ಲ ರೀಚ್ ಆಗೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಮೇ ಬಿ ಏಲಿಯನ್ಸ್ ನಿಜಕ್ಕೂ ಇರ್ಬೋದು. ಅವರು ನಮಗೆ ನಮ್ಮ ಥರನೇ ಸಿಗ್ನಲ್ಸ್ ಕಳಿಸಿರ್ಬೋದು ಆ್ಯಂಡ್ ಅದೂ ಯಾವುದೋ ಒಂದು ಮೂಲೆಯಲ್ಲಿ ಸ್ಪೇಸಲ್ಲಿ ನಮಗೋಸ್ಕರ ಬರ್ತಾ ಇರ್ಬೋದು, ಯಾರಿಗೆ ಗೊತ್ತು. ಸೆಕೆಂಡ್ ಪ್ರಾಬ್ಲಮ್ ನಮ್ಮ ಕಮ್ಯುನಿಕೇಷನ್. ನಾವು ಏಲಿಯನ್ಸ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ? ರೇಡಿಯೋ ಸಿಗ್ನಲ್ಸ್, ಲೇಸರ್ ಸಿಗ್ನಲ್ಸ್, ಕೆಮಿಕಲ್ ಸಿಗ್ನಲ್ಸ್ ಎಕ್ಸೆಟ್ರಾ. ವಾಟ್ ಇಫ್ ಅವರಿಗೆ ಇದೆಲ್ಲ ಗೊತ್ತೇ ಇಲ್ಲ? ಆರ್ ವಾಟ್ ಇಫ್ ನಮಗೆ ಗೊತ್ತೇ ಇಲ್ದಿರೋ ಒಂದು ಟೆಕ್ನಾಲಜಿಯ ಮೂಲಕ ಅವ್ರು ನಮ್ಮನ್ನು ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ? ಈಗ 100 ವರ್ಷಕ್ಕೆ ಮುಂಚೆ ಹೋಗ್ಬಿಟ್ಟು ವೈಫೈ ಅಂದರೆ ಯಾರಿಗಾದರೂ ಅರ್ಥ ಆಗ್ತಾ ಇತ್ತಾ? ಇಲ್ವಲ್ಲ. ಸೊ ಏಲಿಯನ್ಸ್ ಕೂಡ ನಾವಿನ್ನೂ ಒಂದು 5-10 ಸಾವಿರದ ನಂತರ ಕಂಡುಹಿಡಿಯುವಂತಹ ಟೆಕ್ನಾಲಜಿ ಅವ್ರು ಇವಾಗಲೇ ಇಟ್ಕೊಂಡಿದ್ದು ಅದರಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದರೆ ಆ್ಯಂಡ್ ಅದು ನಮಗೆ ಅರ್ಥನೇ ಆಗದೇ ಇದ್ದರೆ? ಆರ್ ವಾಟ್ ಇಫ್ ಲೈಫ್ ಈಸ್ ರಿಯಲಿ ರೇರ್? ಈಗ ಇಷ್ಟು ಕಾಂಪೊನೆಂಟ್ ಆಫ್ ಹೈಡ್ರೋಜನ್, ಇಷ್ಟು ಕಾಂಪೊನೆಂಟ್ ಆಫ್ ಆಕ್ಸಿಜನ್ ಸೇರಿದ್ರೇ H2O ಆಗೋದು, ನೀರಾಗೋದು. ಇದನ್ನು ಕೇಳೋಕ್ಕೆ ತುಂಬ ಈಸಿ ಇದೆ. ಬಟ್ ನೇಚರ್ ಇದನ್ನು ಮಾಡೋಕ್ಕೆ ಮಿಲಿಯನ್ಸ್ ಆಫ್ ಇಯರ್ಸ್ ತಗೊಂಡಿದೆ. ಸೊ ಮೇ ಬಿ ನಮ್ಮ ಪಕ್ಕದಲ್ಲಿರೋ ಪ್ಲ್ಯಾನೆಟ್ ಇನ್ನೂ ಅದನ್ನ ಮಾಡ್ತಾನೇ ಇದೆ. ಸೃಷ್ಟಿ ಅನ್ನುವಂಥದ್ದು ಅಲ್ಲಿ ಇನ್ನೂ ನಡೀತಾನೇ ಇದೆ. ಆರ್ ಮೇ ಬಿ ನಾವೇ ಲೇಟು. ಅವರು ಆಲ್ರೆಡಿ ಎಲ್ಲವನ್ನೂ ಮಾಡಿ ಟೆಕ್ನಾಲಜಿ ಎಲ್ಲ ಅಲ್ಲಿ ಮುಂದೆ ಹೋಗಿ ಮತ್ತೆ ಏನಾದರೂ ಆಗಿಲ್ಲ, ಅವ್ರಿಗವ್ರೇ ಹೊಡ್ಕೊಂಡು ಸತ್ತೋಗಿ ಎಲ್ಲ ನಾಶ ಆಗಿ ಹೋಗಿದ್ರೆ ಆಲ್ರೆಡಿ, ಅದಕ್ಕೆ ಮತ್ತೆ ಲೇಟಾಗಿ ನಾವು ಬಂದಿದ್ರೆ. ಆರ್ ಮೇ ಬಿ ನಮ್ಮ ಪಕ್ಕದಲ್ಲಿರುವಂತಹ ಪ್ಲ್ಯಾನೆಟ್ನಲ್ಲಿ ಬ್ಯಾಕ್ಟೀರಿಯಾ ಅಂತಹ ಜೀವಿಗಳು ಈಗಲೂ ಇರ್ಬೋದು. ದೊಡ್ಡ ಸಿವಿಲೈಸೇಷನ್ ಅದರಿಂದ ಮಾಡಲಿಕ್ಕೆ ಆಗದಿರಬಹುದು. ಮನುಷ್ಯರಂತಹ ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ಡ್ ಆದ ಜೀವಿಗಳು ಆಗೋದೇ ಕಷ್ಟ ಆಗಿರ್ಬೋದು. ಹಾಗಾದರೆ ಏಲಿಯನ್ಸ್ ಸಿಗೋದೇ ಇಲ್ವಾ? ಸೀರಿಯಸ್ಲಿ ಟೆಕ್ನಾಲಜಿ ತುಂಬ ಡೆವಲಪ್ ಆಗಿದೆ. ಜೇಮ್ಸ್ ವೆಬ್ ಟೆಲಿಸ್ಕೋಪ್ನಿಂದ ಬೇರೆ ಪ್ಲ್ಯಾನೆಟ್ನಲ್ಲಿರುವಂತಹ ಅಟ್ಮಾಸ್ಫಿಯರ್ನ ಕೂಡ ಸ್ಟಡಿ ಮಾಡಲಿಕ್ಕಾಗ್ತದಂತೆ. ಸೊ ಲೆಟ್ಸ್ ವೇಟ್. ಆದಷ್ಟು ಬೇಗನೆ ನಮಗೆ ಒಂದು ಕಾಂಟ್ಯಾಕ್ಟ್ ಆದರೂ ಸಿಗ್ಬೋದು. ಹಾನೆಸ್ಟ್ಲಿ ಇದು ಹೇಗಿದೆ ಅಂದರೆ, ನಾವೆಲ್ಲ ಟ್ರೆಷರ್ ಹುಡ್ಕಕ್ಕೆ ಹೋಗಿಬಿಟ್ಟು 1 ಸಲ 2 ಸಲ ಆಗದಿದ್ದ ತಕ್ಷಣವೇ ಟ್ರೆಷರ್ ಇಲ್ಲ ಅನ್ಸುತ್ತೆ, ಬನ್ನಿ ವಾಪಸ್ ಹೋಗೋಣ ಅಂತ ಹೇಳ್ದಂಗೆ ಆಯಿತು. ಅವನವನಲ್ಲಿ ವರ್ಷಾನ್ಗಟ್ಟಲೆ ಆಗಿತ್ತಿದ್ದಾನೆ ಟ್ರೆಷರ್ಗೋಸ್ಕರ. ಸೊ ನಾವಿನ್ನೂ ಸ್ಟಾರ್ಟಿಂಗ್ ಪಾಯಿಂಟಲ್ಲಿದ್ದೀವಿ, ತುಂಬ ದೂರ ಹೋಗಬೇಕು. ಆ್ಯಕ್ಚುಲಿ ಐ ವಿಶ್ ಪ್ರಾಜೆಕ್ಟ್ ಹೇಲ್ ಮೇರಿ ಮೂವಿಯಲ್ಲಿ ಗ್ರೇಸ್ಗೆ ಹೇಗೆ ರಾಕಿ ಸಿಗ್ತದೋ ಅದೇ ಥರ ನಮಗೂ ಒಂದು ಕ್ಯೂಟ್ ಆದಂತಹ ಏಲಿಯನ್ ಬೇಗನೆ ಸಿಗಲಿ. ನೀವು ಆ ಮೂವಿ ನೋಡಿದರೆ ಕಮೆಂಟ್ ಮಾಡಿ ರಾಕಿಯ ಬಗ್ಗೆ. ಆ ಮೂವಿ ಇನ್ನೂ ನೋಡಲಿಲ್ಲ ಅಂದರೆ ಹೋಗಿ ನೋಡಿ, ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್ ಬಾಯ್.